ನೋಡಿ, ಇದೇ ಸೀಗೆಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಹೂಗ್ಲಿ ಈ ಥರ ಬಿಡುತ್ತೆ, ಹೂ ಬಿಟ್ಟು ಕಾಯಿ ಬಿಡುತ್ತೆ. ಹೇ ನಮಸ್ಕಾರ ಕರ್ನಾಟಕ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನೇಟ್ ಕುಕಿಂಗ್ ವಿತ್ ಲವ್. ಬನ್ನಿ ಈಗ ಸೀಗೆಕಾಯಿ ಎಲ್ಲ ನೋಡಿ ಸುಮಾರು ಒಂದು 20 kg ಅಷ್ಟು ನಾನು ತೊಗೊಂಡಿದ್ದೀನಿ. ಸೊ ಎಲ್ಲ ಅದಷ್ಟಕ್ಕದೇ ಮರದಲ್ಲಿ ಒಣಗಿ ಉದುರಿದೆ. ಸೊ ಈ ಸೀಗೆಕಾಯಿ ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ಕ್ಲೀನಾಗಿ ಮೆಚೂರಾಗಿ ಇದು ಹಣ್ಣಾಗಿ ಉದುರಿರೋ ಕಾಯಿಗಳು ತುಂಬ ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ರೆಡ್ ಕಲರ್ ಅಂದರೆ ಅಷ್ಟು ಚೆನ್ನಾಗಿದೆ. ಇದು ಬಂದುಬಿಟ್ಟು ಅಂಟುವಾಲ ಸೋಪ್ ನೆಟ್ ಅಂತ ಹೇಳ್ತಾರೆ, ತಮಿಳಲ್ಲಿ ಬಂದು ಬೂಂದಿ ಕೊಟ್ಟೆ ಅಂತ ಹೇಳ್ತಾರೆ. ನೋಡಿ ಇದು ಬಂದುಬಿಟ್ಟು ನಮ್ಮ ತೋಟದಲ್ಲಿ ಒಂದೇ ಒಂದು ಮರ ಇತ್ತು, ಆ ಮರದ ಕೆಳಗಡೆ ಹೆಂಗೆ ಬಿದ್ದಿದೆ ನೋಡಿ, ಅಷ್ಟು ಚೆನ್ನಾಗಿದೆ. ನೋಡಿ ಇದು ಬಂದುಬಿಟ್ಟು ತುಂಬ ಆ್ಯಕ್ಚುಲಿ ಮಾರ್ಕೆಟಲ್ಲಿ ನಿಮ್ಗೆ ಸಿಗೋದು ಬಂದು ಬ್ಲ್ಯಾಕ್ ಕಲರ್ ಇರುತ್ತೆ. ಬ್ಲ್ಯಾಕ್ ಕಲರಲ್ಲಿ ಇರೋದಂದರೆ ಮಾರೋರು ಏನು ಮಾಡ್ತಾರಂದರೆ ಮೆಚೂರ್ ಆಗೋಕ್ಕೆ ಮುಂಚೆನೇ ಕಿತ್ಕೊಬಂದುಬಿಡ್ತಾರೆ. ಕಂಪ್ಲೀಟಾಗಿ ಮೆಚೂರ್ ಆಗಿದ್ರೆ ಈ ಥರ ನೋಡಿ ಎಷ್ಟು ಗೋಲ್ಡನ್ ಕಲರಲ್ಲಿದೆ, ಈ ಥರ ಇದೆ ಅಂದರೆ ಕಂಪ್ಲೀಟಾಗಿ ಮೆಚೂರ್ ಆಗಿದೆ ಅಂತ. ಇದು ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ನೊರೆ ಬರುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಏರ್ಗೆ ಏನೇನೆಲ್ಲಪ್ಪ ಒಳ್ಳೆ ಬೆನಿಫಿಟ್ಸ್ ಇದ್ದರೆ, ಈ ಹಾಲಾದ ಶಾಂಪೂಗಳನ್ನ ಯೂಸ್ ಮಾಡಿ ನಮ್ಮ ಏರ್ ಫಾಲು, ಡ್ಯಾಂಡ್ರಫು, ಕೂದಲುದ್ರೋದು ಎಲ್ಲ ಆಗುತ್ತೆ. ಬಟ್ ಇದು ನ್ಯಾಚುರಲಾಗಿ ಸೀಗೆ ಪುಡಿ ಯೂಸ್ ಮಾಡೋದ್ರಿಂದ ನಮ್ಮ ಏರ್ ಅಂತೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ಇಂಗ್ಲೀಷಲ್ಲಿ ಬಂದು ಸೆನ್ನಾ ಆರಿಕುಲ್ಟಾ ಅಂತ ಹೇಳ್ತಾರೆ, ತಮಿಳಲ್ಲಿ ಬಂದು ಆವಾರಂ ಹೂವು ಅಂತ ಹೇಳ್ತಾರೆ. ನನಗೆ ಕನ್ನಡದಲ್ಲಿ ಸದ್ಯಕ್ಕೆ ಅದು ನೆನಪಾಗ್ತಾ ಇಲ್ಲ ಅದು ಹೆಸರು. ಇದು ಬಂದು ಡಯಾಬಿಟಿಸ್ಗಂತೂ ತುಂಬ ಒಳ್ಳೆಯದು. ನಮ್ಮ ಹೇರ್ಗೆ ಹಾಕೋದ್ರಿಂದ ನಮ್ಮ ಹೇರ್ ಅಂತೂ ತುಂಬ ಹೆಲ್ತಿಯಾಗಿ ತುಂಬ ಕೂಲಾಗಿರುತ್ತೆ. ಸೊ ಇದರಿಂದ ನಮ್ಮ ಹೇರು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಇದನ್ನು ಚೆನ್ನಾಗಿ ಹೂವೆಲ್ಲ ಕಿತ್ಕೊಂಡು ಒಣಗಿಸ್ಕೊಳ್ತಾ ಇದ್ದೀನಿ. ಇದು ಮೆಹಂದಿ ಗಿಡ ನಮ್ಮ ಮನೆ ಹತ್ರನೇ ಇದೆ. ನಾವೆಲ್ಲ ಕೋನ್ಗಳ ಮುಖಾಂತರ ಹಾಕ್ಕೊಳ್ತೀವಲ್ಲ, ಅದು ನಾರ್ಮಲಾಗಿ ಅದು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಸೊ ಅದರಿಂದನೇ ಅಲರ್ಜಿಸ್ ಎಲ್ಲ ಆಗೋದು. ಇದು ಬಂದು ನ್ಯಾಚುರಲ್ಲು ನಮ್ಮ ಮನೆ ಹತ್ರನೇ ಬೆಳೆಸ್ಕೊಂಡಿದ್ದೀನಿ. ಸೊ ಇದನ್ನು ಸತ ಎಲ್ಲ ಕಿತ್ಕೊಂಡು ಒಣಗಿಸಿಟ್ಕೊಳ್ತೀನಿ. ಸೊ ಮೆಹಂದಿ ಯಾಕಪ್ಪ ಹಾಕ್ತೀವಿ ಅಂದರೆ ವೈಟ್ ಹೇರ್ಸ್ ಏನಾದರೂ ಇದ್ದರೆ ಅದು ಗ್ರೇ ಹೇರ್ ಆಗುತ್ತೆ. ಸೊ ಬಾಡಿಗೆ ಕೂಲ್ನೆಸ್ ಕೊಡುತ್ತೆ, ಹೇರ್ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ. ನೋಡಿ ಇದ್ರ ಜೊತೆಗೆ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಸೋಪ್ ನೆಟ್ಸು, ಸೀಗೆಕಾಯಿ, ಕರಿಬೇವು, ಇದು ನೆಲ್ಲಿಕಾಯಿ ಎಲೆ ಹಾಕ್ಕೊಂಡಿದ್ದೀನಿ, ಬೇವಿನ ಸೊಪ್ಪು, ಅದೇ ಹೇಳ್ದಲ್ಲ ಆವಾಗಲೇ ಆವಾರಂ ಹೂವು ಅಂತ, ಅದು ಎಲ್ಲ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡಿ ತುಳಸಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆರೆಂಜ್ನ ಚಿಪ್ಪೆ ತೆಗೆದು ಒಣಗಿಸಿ ಹಾಕ್ಕೊಂಡಿದ್ದೀನಿ, ಬಾದಾಮಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸೊ ದಾಸವಾಳದ ಹೂವು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನೋಡಿ ಒಣಗಿರೋ ನೆಲ್ಲಿಕಾಯಿನ ಹಾಕ್ಕೊಂಡಿದ್ದೀನಿ, ಹೆಸರು ಕಾಳನ್ನ ಮೊಳಕೆ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಹೆಸರು ಕಾಳು ಏನಕ್ಕಪ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಇದು ದೇಹಕ್ಕೆ ತಂಪು ಮಾಡುತ್ತೆ, ಕ್ಲೀನ್ ಮಾಡುತ್ತೆ, ಅಂದರೆ ಡ್ಯಾಂಡ್ರಫ್ ಏನು ಬರ್ದಿರ ನಮ್ಮ ಹೇರ್ನ ಕಾಪಾಡತ್ತೆ. ಸೊ ಅದರಿಂದ ಈ ಥರ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಾವು ಹಾಕೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಇದರ ಜೊತೆಗೆ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಜೊತೆಗೆ ಇದು ಹೊಟ್ಟೆರು ಅಂತಾರೆ ತೆಲುಗುದಲ್ಲಿ, ಲಾವಂಚ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬಜೆನ ಹಾಕ್ಕೊಂಡಿದ್ದೀನಿ 150 ಗ್ರಾಮು. ನೋಡಿ ಇದನ್ನು ಒಂದು 100 ಗ್ರಾಮ್ ಹಾಕ್ಕೊಳ್ತಿದ್ದೀನಿ. ಇದರ ಹೆಸರು ಪಟ್ಟಂತ ನೆನಪು ಬರ್ತಾ ಇಲ್ಲ ನನಗೆ, ಇದನ್ನು ಏನಂತಾರ ನೀವೇ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಸೊ ಇದನ್ನೆಲ್ಲ ಕ್ಲೀನಾಗಿ ಒಣಗಿಸ್ಕೊಳ್ತಿದ್ದೀನಿ. ಒಂದು 3 ದಿನ ಒಣಗಿಸ್ಕೊಂಡಿದ್ದೀನಿ. 3 ದಿನ ಒಣಗಿಸ್ಕೊಂಡು ಮಿಷಿನ್ಗೆ ಹಾಕ್ಕೊಬಂದೆ. ಸುಮಾರು ಒಂದು 8 kg ಆಗಿದೆ. ನಿಮ್ಗೇನಾದರೂ ಬೇಕಾಗಿದ್ದರೂ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ನೀವು ಆರ್ಡರ್ ಮಾಡ್ಕೋಬೋದು. ಇದು ಜಲ್ದಿ ಹಿಡಿಬೇಕು. ನೋಡಿ ಇದು ಜಲ್ದಿ ಹಿಡಿದ್ಮೇಲೆ ಇಷ್ಟು ಕ್ಲೀನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಹೇರ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ನ್ಯಾಚುರಲ್ ಆಗಿರೋದ್ರಿಂದ ಏನೇ ಸೈಡ್ ಎಫೆಕ್ಟ್ ಇರೋದಿಲ್ಲ. 5 ವರ್ಷದ ಮೇಲೆ ಮಕ್ಕಳಿಂದ ಹಿಡಿದು ಎಷ್ಟು ಏಜ್ ಆಗಿರೋ ಮುದುಕರವ್ರಿಗೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸೈಡ್ ಎಫೆಕ್ಟ್ ಅಂತೂ ಏನು ಬರಲ್ಲ. ನಿಮ್ಗೇನಾದರೂ ಬೇಕಾಗಿದ್ರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.